ನಮಸ್ಕಾರ, ನಾನು ದಿವ್ಯಶ್ರೀ. ಅನಿವಾರ್ಯ ಕಾರಣಗಳಿಂದ ಹಿರಿಯೂರು ಕ್ಷೇತ್ರದಲ್ಲಿ ಉಪಚುನಾವಣೆ. ಮೂರು ಪಕ್ಷಗಳಿಗೆ ಈ ಉಪಚುನಾವಣೆ ಪ್ರತಿಷ್ಠೆಯ ಕಣವಾಗಿದೆ. ಈ ಒಂದು ಸ್ಥಾನದಿಂದ ಅಂತಹ ಬದಲಾವಣೆ ಆಗೋದಿಲ್ಲ ಆದರೂ ಕೂಡ ಈ ಒಂದು ಚುನಾವಣೆಯನ್ನ ಗಂಭೀರವಾಗಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪರಿಗಣಿಸಿದೆ. ಈಗಾಗಲೇ ತಮ್ಮದೇ ಆದಂತಹ ತಯಾರಿಯನ್ನು ಕೂಡ ಪಕ್ಷಗಳು ನಡೆಸಿದ್ದಾವೆ. ಹಿರಿಯೂರು ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಸ್ಥಳೀಯ ನಾಯಕರು ನಾಯಕತ್ವದ ಗುಣವನ್ನ ಬೆಳೆಸ್ಕೊಂಡು ಅಲ್ಲೇ ಶಾಸಕರಾಗಿ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದು ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಸ್ಥಳೀಯ ನಾಯಕರು ನಮಗೂ ಕೂಡ ಟಿಕೆಟ್ ಬೇಕು ಅನ್ನುವಂತಹ ವಿಚಾರವನ್ನ ಮಂಡಿಸಿದ್ದಾರೆ. ಹಾಗಾದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಜಯಣ್ಣ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಿರಿಯೂರು ಕ್ಷೇತ್ರ ಅನಿವಾರ್ಯ ಕಾರಣಗಳಿಂದ ಉಪಚುನಾವಣೆಯನ್ನು ಎದುರಿಸ್ತಾ ಇದೆ. ಆದರೆ ನೀವು ಜೆಡಿಎಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೀರಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ಒಂದು ಮಾತನ್ನು ಹೇಳಿದ್ದಾರೆ, ಅದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಟಿಕೆಟ್ ನಾನು ಕೊಡಿಸ್ತೀನಿ, ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಸೊ ನಿಮಗೇನಾದರೂ ಟಿಕೆಟ್ ಲಭ್ಯ ಆಗಬಹುದಾ? ಆ ನಿಟ್ಟಿನಲ್ಲಿ ಒಬ್ಬ ಸ್ಥಳೀಯ ನಾಯಕನನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಏನಾದರೂ ಮನಸ್ಸು ಮಾಡ್ಬೋದಾ ಅಂತ? ಖಂಡಿತ ಭರವಸೆ ಇದೆ. ಈ ಕ್ಷೇತ್ರದಲ್ಲಿ ನಾವು ಕೂಡ ಅಲ್ಲೇ ಹುಟ್ಟಿ ಬೆಳೆದಿರೋರು. ಈ ಪಕ್ಷಕ್ಕಾಗಿ ಸಾಕಷ್ಟು ವರ್ಷಗಳು, ದಶಕಗಳನ್ನೇ ಕಳೆದು ಬಿಟ್ಟಿದ್ವಿ. 1983ರಲ್ಲೇ ನಾನು ಅಲ್ಲೇ ರಾಜಕೀಯಕ್ಕೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಯಲ್ಲದಕೆರೆ VSSN ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ತದನಂತರ 1985ರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಗಳು. ಆ ಸಂದರ್ಭದಲ್ಲಿ ಮಂಡಲ್ ಪಂಚಾಯಿತಿ ಸದಸ್ಯನಾಗಿ, ದಿಂಡಾವರ ಮಂಡಲ್ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದೀನಿ. ಅನುಭವ ಇದೆ. ತದನಂತರ 1994ರಲ್ಲಿ ಲ್ಯಾಂಡ್ ಗ್ರಾಂಟ್ ಕಮಿಟಿ ಮೆಂಬರ್ ಆಗಿ ಡಿ ಮಂಜುನಾಥ್ ಸಾಹೇಬರು ಮಂತ್ರಿಗಳು. ಅವಾಗ ನನ್ನನ್ನು ಲ್ಯಾಂಡ್ ಗ್ರಾಂಟ್ ಕಮಿಟಿ ಸದಸ್ಯನಾಗಿ ಮಾಡಿದರು. ಆ ಸಂದರ್ಭದಲ್ಲಿ 8ರಿಂದ 10,000 ಎಕರೆವಷ್ಟು ಜಮೀನನ್ನು ಫ್ರೀಯಾಗಿ ಕೊಟ್ಟಿದ್ವಿ ನಮ್ಮ ರೈತರಿಗೆ, ನಮ್ಮ ತಾಲೂಕಲ್ಲಿ 94ರಲ್ಲಿ. ಅದಾದ ನಂತರ 1996ರಲ್ಲಿ ನಾನು ತಾಲೂಕಾ JDS ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಎಷ್ಟು 17 ವರ್ಷ ಮಾಡಿದ್ದೀನಿ. 2013ವರೆಗೂ ನಾನು ತಾಲೂಕು ಅಧ್ಯಕ್ಷ. ಆ ಮಧ್ಯದಲ್ಲಿ 1996ರಲ್ಲಿ ಅಧ್ಯಕ್ಷ ಆದನು. 2013ವರೆಗೂ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ 2005ರಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಆಗ್ತೀನಿ. ಜೋಗಣ್ಣಹಳ್ಳಿ ಕ್ಷೇತ್ರ ಅಂತ ನಮ್ಮ ಹಿರಿಯೂರು ತಾಲೂಕಲ್ಲಿ ಬಹಳ ಹಿಂದುಳಿದಂಥ ಹೋಬಳಿ ಅದು. ಅಲ್ಲಿ ನಾನು ಜಿಲ್ಲೆನಲ್ಲೇ ಅತಿ ಹೆಚ್ಚು ಮತ ಪಡ್ಕೊಂಡು ನಾನು ಆಯ್ಕೆ ಆಗ್ತೀನಿ JDS ಪಕ್ಷದಿಂದ. 2010ರಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಆಗ್ತೀನಿ. ಅವಾಗ ನಮ್ಮ ಪಕ್ಷದಲ್ಲಿ 12 ಜನ ಆಯ್ಕೆ ಆಗಿದ್ರು ನಮ್ಮ ಜಿಲ್ಲೆನಲ್ಲಿ. ಅದರಲ್ಲಿ 6 ಜನ ಏಕಾಂತಯ್ಯ ಅಂತಂದೇಳಿ ನಮ್ಮ ಒಬ್ರು ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬಿಟ್ರು. ಅವಾಗ ಅವ್ರ ಜೊತೆಗೆ 6 ಜನ ಪಕ್ಷಾಂತರ ಮಾಡಿ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡ್ರು. ಅಲ್ಲಿಗೆ ಉಳಿದರೆ ನಾವು 6 ಜನ. ಅವು 6 ಜನ ಇಟ್ಕೊಂಡು ನಾನು 34 ಜನ ಸದಸ್ಯರಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗ್ಬೇಕು ಅಂದ್ರೆ ನಮ್ಮ ಸಾಮರ್ಥ್ಯ, ನಮ್ಮ ಸೇವೆ ಅದನ್ನ ಪರಿಗಣಿಸ್ಬೇಕು. ಸುಲಭವಾದ ಮಾತಲ್ಲ. ಚಿತ್ರದುರ್ಗ, ಕಲ್ಲಿನ ಕೋಟೆ, ಮದಕರಿ ನಾಯಕರ ಆಳದಂತ ಗಂಡು ಮೆಟ್ಟಿದ ನಾಡು. ಆ ಜಿಲ್ಲೆನಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗೋದು ಸುಲಭವಾದ ಮಾತು ಆಗಿರ್ಲಿಲ್ಲ. ಹಾಗಾಗಿ ಅವತ್ತು ಬರೀ 6 ಜನ ಸದಸ್ಯರನ್ನ ಇಟ್ಕೊಂಡು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗ್ತೀನಿ. ನಮ್ಮ ಅವಧಿ 2010ಕ್ಕೆ ಮುಗ್ದೋಗುತ್ತೆ. 11ಕ್ಕೆ ಮತ್ತೆ ಚುನಾವಣೆ ಬರುತ್ತೆ. ಅಲ್ಲಿ ಮಹಿಳಾ ಸ್ಥಾನ ಮೀಸಲಾಗ್ಬಿಡುತ್ತೆ, ಜನರಲ್ ಲೇಡಿ, ಸಾಮಾನ್ಯ ಲೇಡಿಗೆ. ಅವಾಗ ನನ್ನ ಧರ್ಮಪತ್ನಿನೂ ಕೂಡ ಜಿಲ್ಲಾ ಪಂಚಾಯತ್ಗೆ ನಿಲ್ಲಿಸ್ತೀನಿ. 2700 ಮತಗಳಿಂದ ಗೆಲ್ಲಿತಾರೆ. ಜಯ ಹೊಂದಿದ ನಂತರ ಅಲ್ಲಿ ಕಾಂಗ್ರೆಸ್ಸು ಮತ್ತೆ JDS ಜೊತೆಯಾಗಿ ಅಧಿಕಾರ ಮಾಡೋ ಅಂತ ಅವಕಾಶ ಆಗುತ್ತೆ, ಅನಿವಾರ್ಯ ಆಗುತ್ತೆ. ಅವ್ರಿಗೆ ಸಾಕಷ್ಟು ಓಟು ಮೆಜಾರಿಟಿ ಬಂದಿರೋದಿಲ್ಲ.
ಅವಾಗ ನಾವು 4 ಜನ ಮಾತ್ರ ನಮ್ಮ JDSನವ್ರು ಗೆದ್ದಿರ್ತಾರೆ. ಅದರಲ್ಲಿ ಮಹಿಳೆ ನನ್ನ ಹೆಂಡ್ತಿನೇ ಗೆದ್ದಿರ್ತಾಳೆ ನೋಡಿ. ಅಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನ ಮಹಿಳೆಗೆ ಮೀಸಲಾಗಿರುತ್ತೆ. ಆಗ ಅನಿವಾರ್ಯವಾಗಿ ನಮ್ಗೆ ಅವರು ಹೊಂದಾಣಿಕೆ ಮಾಡ್ಕೊಂಡು ಜೊತೆಗೆ ಗೌರ್ಮೆಂಟ್ ಮಾಡ್ತೀವಿ. ಎಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ನಾವು ಪಡ್ಕೊಳ್ತೀವಿ. ಅದರಲ್ಲಿ ಉಪಾಧ್ಯಕ್ಷರಾಗಿ ನಮ್ಮ ಹೆಂಡತಿ ಕೂಡ ಕೆಲಸ ಮಾಡ್ತಾಳೆ 5 ವರ್ಷ. ಅದ್ರಾಗ 20 ತಿಂಗಳು ಮಾತ್ರ ಅವಧಿ ಇರುತ್ತೆ. 20 ತಿಂಗಳು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಅದಕ್ಕೂ ಮುಂಚಿತವಾಗಿ ಹಿರಿಯೂರಿನಲ್ಲಿ ನಗರಸಭೆ ವ್ಯಾಪ್ತಿನಲ್ಲಿ ನಾವು ನಮ್ಮ ಮಿಸಸ್ ಮತ್ತೆ ಅಲ್ಲಿ ನಗರಸಭೆ ಸದಸ್ಯ ಆಗ್ತಾಳೆ. ನಗರಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಈ ಎಲ್ಲ ಅನುಭವಗಳಿದ್ದಾವೆ. 17 ವರ್ಷ ಪಕ್ಷದ ಅಧ್ಯಕ್ಷ ಆಗಿದ್ದೀನಿ. ಅದಾದ ನಂತರ 2018ರಲ್ಲಿ ನಾನು ಮತ್ತೆ ಚುನಾವಣೆ ನಿಲ್ತೀನಿ. ಯಾವಾಗ ನಿಲ್ತೀನಿ ಅಂದ್ರೆ 2013ರಲ್ಲಿ ನಮಗೆ ಪಕ್ಷದಿಂದ ಬಿ ಫಾರಂ ಕೊಡೋದಿಲ್ಲ. ಅವಾಗ ಏನಾಗುತ್ತೆ, ಕೃಷ್ಣಪ್ಪ ಅವ್ರನ್ನ ಕರ್ಕೊಂಬಂದು ಪಾರ್ಟಿಯಿಂದ ಟಿಕೆಟ್ ಕೊಡ್ತಾರೆ. ದೊಡ್ಡ ಸಮುದಾಯ, ಹಣವಂತರು, ಅಧಿಕಾರ ಮತ್ತೆ ಹಣ ಎಲ್ಲ ಇದೆ ಅಂತ ಹೇಳಿ ಕೊಡ್ತಾರೆ. ಅವಾಗ ನಾನು ಬೇಸರ ಮಾಡ್ಕೊಂಡು ನಾನು ಹೊರಗೆ ಹೋಗ್ತೀನಿ. ಅವಾಗ BSR ಕಾಂಗ್ರೆಸ್ ಅಂತ ಶ್ರೀರಾಮುಲು ಪಾರ್ಟಿ ಕಟ್ತಾರೆ. ಅವ್ರು ನನ್ನ ಮನೆಗೆ ಬಂದು ನಿನಗೆ ಸಹಾಯ ಮಾಡ್ತೀನಿ, ನಾನು ನಮ್ಮ ಪಕ್ಷದಿಂದ ಬಿ ಫಾರಂ ಕೊಡ್ತೀನಿ ಬನ್ನಿ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೋಗಿ ನಾನು ಚುನಾವಣೆ ನಿಲ್ತೀನಿ. ನಿಂತು 7,000 ಮತ ತಗೊಳ್ತೀನಿ. ಅವಾಗ ಕೃಷ್ಣಪ್ಪ ಅವರು 70,000 ಓಟ್ ತಗೊಳ್ತಾರೆ. 1,200 ಓಟಲ್ಲಿ ಅವರು ಸೋಲ್ಬಿಡ್ತಾರೆ. ನಾನು 3rd ಪ್ಲೇಸಲ್ಲಿ ಇರ್ತೀನಿ. ಫಸ್ಟ್ ಪ್ಲೇಸಲ್ಲಿ ಸುಧಾಕರ್ ಗೆಲ್ತಾರೆ 1,200 ಓಟಲ್ಲಿ. 2ನೇ ಪ್ಲೇಸು JDS ಬರುತ್ತೆ. 3ನೇ ಪ್ಲೇಸಲ್ಲಿ ನಾನಿರ್ತೀನಿ. ಅದಾಯಿತು. ತದನಂತರ BSR ಪಾರ್ಟಿನ BJPಗೆ ಮಿಂಗಲ್ ಮಾಡಿದರು. ಶ್ರೀರಾಮುಲು ಸರ್ BJP ಬಂದು ಜಾಯಿನ್ ಆದರು. ನಾವು ಕೂಡ BJP ಬಂದ್ವಿ. ಅವಾಗ ನನಗೆ 2016ರಲ್ಲಿ BJPಯಿಂದ JDS ಇದಕ್ಕೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡ್ತಾರೆ. ಅವಾಗ ಕೇವಲ 9 ಓಟಲ್ಲಿ ನಾನು ಸೋಲ್ತೀನಿ. 3ನೇ ಬಾರಿಗೆ ಕೇವಲ 9 ಓಟಲ್ಲಿ 30,000 ಮತದಾರರು ಇರೋಂಥ ಕ್ಷೇತ್ರದಲ್ಲಿ 9 ಓಟ್, ಬೆರಳೆ ಎಣಿಕೆವಷ್ಟು ಓಟಲ್ಲಿ ನಾನು ಸೋಲ್ತೀನಿ. ಭಾಳ ನೋವಾಗುತ್ತೆ. ಸರಿ, ಅದಾದ ನಂತರ ರಾಜಕೀಯದಲ್ಲಿ ಹಂಗೆ ಮುಂದುವರೆದಿರ್ತೀನಿ. MP ಎಲೆಕ್ಷನ್ ಆಗುತ್ತೆ. ತದನಂತರ 2018 ಚುನಾವಣೆ ಹತ್ರ ಬರ್ತಾ ಇರುತ್ತೆ. ದೇವರಾಯ ದುರ್ಗ್ನಿಂದ ನಮ್ಮ ಕುಮಾರಣ್ಣವರು ನನಗೆ ಫೋನ್ ಮಾಡ್ತಾರೆ. ಮೊಬೈಲ್ಗೆ ಫೋನ್ ಮಾಡಿ ಕರೆ ಮಾಡಿ, ನಾನು ನಿಮ್ಮ ಮನೆಗೆ ಬರ್ತೀನಿ, ನೀನು ಪಕ್ಷ ಬಿಟ್ಟು ಹೋಗ್ಬಿಟ್ಟು ತೊಂದರೆ ಆಗಿತ್ತು, ನೀನೂ ಸೋತೆ, ನಮ್ಮನ್ನು ಸೋಲಿಸ್ತೆ, ಎಲ್ಲ ಹಿಂಗೆ ಆಗೋಗ್ಬಿಡ್ತು, ನಾನು ಬರ್ತೀನಿ, ನಿನ್ನ ಹತ್ರ ಮಾತಾಡಬೇಕು, ನೀನು ನನ್ನ ಪಾರ್ಟಿಗೆ ಬರಬೇಕು, ಸೇರ್ಕೋಬೇಕು ಅಂತಂದು ಕೇಳ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನನಗೂ ಅವ್ರಿಗೂ ಭಾಳ ಆತ್ಮೀಯತೆ ಇದೆ. ಹಾಗಾಗಿ ಅವ್ರಿಗೆ ಹೇಳ್ತೀನಿ, ಇದು ನಿನ್ನ ಮನೆ, ನೀನು ನನ್ನ ಕೇಳಿ ಬರಬೇಕು ಅಮ್ಮ ಅಂತ ಅವಕಾಶ ಇಲ್ಲ, ನೀವು ಬನ್ನಿ, ನಮ್ಮ ಮನೆಗೆ ಬರೋಕ್ಕೆ ಯಾವಾಗಲೂ ನನ್ನ ಮನೆ ಬಾಗಿಲು ತೆರೆದಿರುತ್ತೆ, ನೀವು ಬರೋದಕ್ಕೆ ಅಂತ ಹೇಳಿ ನಾನು ಅವ್ರಿಗೆ ಹೇಳ್ತೀನಿ. ಅವಾಗ ಅವ್ರು ಬರ್ತಾರೆ. ಮನೆಗೆ ಬಂದು ನಾನು ಈ ಸಾರಿ ಕೊಯ್ಲೇಷನ್ ಗೌರ್ಮೆಂಟ್ 100% ಆಗುತ್ತೆ, ಇಲ್ಲಿ ದೊಡ್ಡವರು ದೇವೇಗೌಡರು ಇಲ್ಲಿ ಯಶೋಧರವರಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ಅಲ್ಲೇ, ಈ ಸಾರಿ ನಿನಗೆ ಟಿಕೆಟ್ ಕೊಡೋಕ್ಕೆ ಆಗೋದಿಲ್ಲ, ನೀನು ಇವ್ರನ್ನೆಲ್ಲ ಗೆಲ್ಸ್ಕೊಂಬರ್ಬೇಕು, ನಮ್ಮ ಪಾರ್ಟಿಗೆ ಸೇರ್ಕೊಂಡು ಗೆಲ್ಲಿಸ್ಕೊಂಡು ಬಾ, ನೀನು ಬೋರ್ಡ್ ಚೇರ್ಮನ್ನು ಇಲ್ಲ MLCನ ಯಾವುದೋ ಒಂದು ಕ್ಯಾಬಿನೆಟ್ ರ್ಯಾಂಕ್ ನಿನಗೆ ಒಂದು ಅವಕಾಶ ಮಾಡಿ ಕೊಡ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನಿಮ್ಮನ್ನ ಯಾರನ್ನೂ ಕೈ ಬಿಡೋದಿಲ್ಲ ಅನ್ನೋಂಥ ಭರವಸೆ ಮಾತು ಹೇಳಿ ನನ್ನನ್ನು ಕರ್ಕೊಂತಾರೆ. ನಾನು ಅವ್ರ ಜೊತೆಗೆ ಸೇರ್ಕೊಂಡು ಚುನಾವಣೆನೂ ಮಾಡ್ತೀವಿ. 42,000 ಓಟ್ ತಗೊಂತಾರೆ ಯಶೋಧರವರು. 2nd ಪ್ಲೇಸಲ್ಲಿ 3rd ಪ್ಲೇಸಲ್ಲಿ ಸೋಲ್ತಾರೆ. ಅವಾಗಲೂ ನಾನು ಅವ್ರ ಜೊತೆಗೆ ಇರ್ತೀನಿ. ಅಂದರೆ ನನ್ನ ಪೂರ್ಣ ಪ್ರಮಾಣದಲ್ಲಿ 90% ನನ್ನ ಸೇವೆ ಜನತಾದಳದಲ್ಲೇ ಸೇವೆ ಆಗಿದೆ. ಹಾಗಾಗಿ ಈ ಬಾರಿ ಈಗೇನು ಆಕಸ್ಮಿಕ ಚುನಾವಣೆ ಬಂದಿದೆ, ಇದು ಯಾರು ನಿರೀಕ್ಷೆ ಮಾಡಿರಲಿಲ್ಲ. 28ಕ್ಕೆ ನಾವು ರೆಡಿ ಆಗಬೇಕು ಅಮ್ಮ ಅಂತ ಕಾನ್ಸೆಪ್ಟಲ್ಲಿ ನಾವು ಕೆಲಸ ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡಿದ್ವಿ. ಅದರ ಮಧ್ಯದಾಗ ಅನಿವಾರ್ಯವಾಗಿ ಬಂದ್ಬಿಡ್ತು. ಈಗ ನಾನು ನಮ್ಮ ಮಹಾಜನತೆಗೆ ಕೈ ಮುಗಿದು ಕೇಳೋದಿಷ್ಟೇ, ನಾನು ಸ್ಥಳೀಯ, ಇಲ್ಲಿ ಹುಟ್ಟಿ ಬೆಳೆದಿದ್ದೀನಿ, ಈ ಎಲ್ಲ ಕೆಲಸಗಳು ಮಾಡ್ಕೊಂಡು ಜೊತೆಗೆ ಹಂತವಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಬೋರ್ವೆಲ್ ಇರೋದ್ರಿಂದ ಸಾಕಷ್ಟು ರೈತರಿಗೆ, 1000 ಜನ ರೈತರಿಗೆ ನೀರಾವರಿ ಸೌಲಭ್ಯ
ಮಾಡಿಸ್ಕೊಟ್ಟಿದ್ದೀನಿ. ಹಂಗಂತ ನಾನೇ ಫ್ರೀಯಾಗಿ ಮಾಡಿಲ್ಲ, ಕಡಿಮೆ ಮಾಡಿಕೊಟ್ಟಿದ್ದೀನಿ, ಕಡಿಮೆ ದುಡ್ಡು ಇಸ್ಕೊಂಡಿದ್ದೀನಿ, ಅವ್ರು ಕೊಟ್ಟಾಗ ಇಸ್ಕೊಂಡಿದ್ದೀನಿ, ಅವ್ರಿಗೆ ಏನೋ ಒಂದು ಪುಣ್ಯಾತ್ಮ ನಮ್ಮ ಇರೋವತ್ತಿಗೆ ಮಾಡಿಕೊಟ್ರು, ನಾವು ಕೊಟ್ಟಾಗ ಇಸ್ಕೊಂಡ್ರು, ಅವರಿಂದ ಇವತ್ತು ಒಂದು ತುತ್ತು ಅನ್ನ ಬೆಳ್ಕೊಂಡು ತಿಂತೀವಿ ಅಮ್ಮ ಅಂತ ಆತ್ಮವಿಶ್ವಾಸ ಇದೆ, ನಂಬಿಕೆ ಇದೆ, ನನ್ನ ಮೇಲೆ ಪ್ರೀತಿ ಇದೆ. ನಿಮ್ ಜೊತೆ ಇಷ್ಟು ತನಕ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಮತ್ತು JDS ನ ನಂಟು ಗೊತ್ತಾಯ್ತು. ಸುಮಾರು 30-35 ವರ್ಷಗಳ ನಂಟಿದು. ಇಂಥ ಸಂದರ್ಭದಲ್ಲಿ ಹಿರಿಯೂರನ್ನ ನಾನು ಕೇಂದ್ರವಾಗಿ ಇಟ್ಕೊಂಡು ಕೇಳೋದಾದ್ರೆ, ಹಿರಿಯೂರಿಗೆ ಯಾಕೆ JDS ಶಾಸಕರು ಬೇಕು? ಒಂದು ಪ್ರಾದೇಶಿಕ ಪಕ್ಷದ ಶಾಸಕರು ಯಾಕೆ ಬೇಕು ಹಿರಿಯೂರಿಗೆ? ಹಿರಿಯೂರು ಯಾಕೆ ಬೇಕು ಅಂದ್ರೆ ಡೆವಲಪ್ಮೆಂಟ್ಗೆ. ಇದುವರೆಗೂ ಬಂದಿರೋರು ಗೆಲಿತಾರೆ ಮತ್ತೆ ಹೊರಟೋಗ್ಬಿಡ್ತಾರೆ, ಅಥವಾ ಸೋಲ್ತಾರೆ ಹೊರಟೋಗ್ಬಿಡ್ತಾರೆ. ಇಲ್ಲಿ ಯಾರು ಅಲ್ಲೇ ನಿಂತಿದ್ದು ಸ್ಥಳೀಯ ಸಮಸ್ಯೆಗಳು, ಕಷ್ಟ ಸುಖಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ, ಬೇರೆ ಸಾಮಾನ್ಯ ಜನಕ್ಕೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೇಳೋದಿರ್ಬೋದು, ಒಂದು ಆಸ್ಪತ್ರೆಗೆ ಹೇಳೋದಿರ್ಬೋದು, ಒಂದು ಕರೆಂಟ್ ಆಫೀಸ್ಗೆ ಒಂದು ಪೆಟ್ಟಿಗೆ ಸುಟ್ಟೋಗಿರುತ್ತೆ, ಅದನ್ನ ಹೇಳೋರು ಎದಕ್ಕಿರೋದಿಲ್ಲ. ನಿಜ ನಿಜ. ತಾಲೂಕು ಆಫೀಸಲ್ಲಿ ಒಂದು ಯಾವುದೋ ಸಣ್ಣದು ಒಂದು ಏನು ಕ್ಯಾಟ್ ಸರ್ಟಿಫಿಕೇಟ್ ಮಾಡಿಸೋದಿರುತ್ತೆ, ಸಣ್ಣ ರೈತರ ಪತ್ರ ಕೇಳೋದಿರುತ್ತೆ, ಅದನ್ನೇ ಸುಮಾರು 15 ದಿನ ತಿಂಗಳಗಟ್ಟಲೆ ಮಾಡೋದಿಲ್ಲ. ಅವ್ರು ಏನು ಅಲ್ದು ಸಾಕಾಗಿರುತ್ತೆ ರೈತರಿಗೆ. ನಿತ್ಯ ನಿಮ್ಮ ಮನೆಯಲ್ಲಿ 100 ಜನ ಬರ್ತಾರೆ. ದಿವಸ ಒಂದು 4ರಿಂದ 5 ಲೀಟರ್ ಹಾಲು ಖಾಲಿ ಆಗ್ತವೆ. ನನ್ನ ಹೆಂಡ್ತಿ ದಿವಸ ಟೀ ಮಾಡಿಕೊಡೋದು. ಅವ್ರೇನು ನನ್ನ ಮನೆಗೆ ಟೀ ಕುಡಿಬೇಕಂತ ಬಂದಿರಲ್ಲ. ಸುಮಾರು 10-20-30 ಕಿಲೋಮೀಟರ್ ದೂರದಿಂದ ನಮ್ಮ ಕ್ಷೇತ್ರದ ವ್ಯಾಪ್ತಿ 40 ಕಿಲೋಮೀಟರ್ ದೂರ ಇದೆ ಕ್ಷೇತ್ರ. ಅಲ್ಲಿಂದ ಬರ್ತಾರೆ. ಏನೋ ಅಯ್ಯಪ್ಪನ ಹತ್ರ ಹೋದ್ರೆ ಒಂದು ಕೆಲಸ ಆಗುತ್ತೆ, ಒಬ್ರಿಗೆ ಫೋನ್ ಮಾಡಿ ಆದ್ರೂ ಹೇಳ್ತಾರೆ, ಇಲ್ಲ ಒಂದು ಪತ್ರನಾದ್ರೂ ಕೊಡ್ತಾರೆ, ಅದರಿಂದ ಹೋದ್ರೆ ಅನುಕೂಲ ಆಗ್ಬಹುದು ಅಂತ ನಿರೀಕ್ಷೆ ಇಟ್ಕೊಂಡು ಬಂದಿರ್ತಾರೆ. ಅವ್ರೇನ್ ನನ್ನ ಮನೆ ಟೀ ಕುಡಿಬೇಕು, ನೀರು ಕುಡಿಬೇಕು ಅಥವಾ ಊಟ ಮಾಡ್ಬೇಕಂತ ಬಂದಿರಲ್ಲ. ಬಂದಂತ ಸಂದರ್ಭದಲ್ಲಿ ಗೌರವಯುತವಾಗಿ ಒಂದು ಲೋಟ ನೀರು ಟೀನೋ ಕೊಟ್ಟು ಅವ್ರ ಸಮಸ್ಯೆ ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡೋದಿದ್ರೆ ಫೋನ್ ಮಾಡೋದು, ಹತ್ರ ಇದ್ ನಾನೇ ಹೋಗೋದಾದ್ರೆ ಜೊತೆಗೆ ಕರ್ಕೊಂಡು ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಇರ್ಬೋದು, ತಾಲೂಕು ಆಫೀಸ್ಗೆ ಇರ್ಬೋದು, ಇವ್ರಿಗೆಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೆಲಸ ಮಾಡಿಕೊಡೋ ಅಂತ ಕೆಲಸನ ನಿರಂತರವಾಗಿ ಮೊದಲಿಂದಲೂ ಮಾಡಿದ್ದೀನಿ, ಈಗಲೂ ಮಾಡ್ತಲೇ ಇದ್ದೀನಿ. ನಿತ್ಯ 100 ಜನ ನಿಮ್ಮ ಮನೆಗೆ ಬರ್ತಾರೆ ಅನ್ನೋದಾದ್ರೆ ನೀವು ಮಾಡಿರುವಂತಹ ಜನಪರ ಕೆಲಸಗಳು, ಜನರ ಜೊತೆಗೆ ನೀವು ನಿಂತ್ಕೊಂಡಿದ್ದೀರಿ ಅಂತ ಅರ್ಥ. ಹೌದು. ಬಟ್ ಈಗ ಒಂದು ಶಾಸಕನಾಗಿ ಆಯ್ಕೆ ಆದ್ರೆ, JDS ನಿಂದ ಟಿಕೆಟ್ ಸಿಕ್ಕಿ ಒಬ್ಬ MLA ಅಂತ ನೀವು ಗುರುತಿಸ್ಕೊಂಡ್ರೆ, ಹಿರಿಯೂರನ್ನ ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ, ಇರುವಂತಹ ಈ 2 ವರ್ಷದ ಅವಧಿಯಲ್ಲಿ ಈ ಬದಲಾವಣೆಯನ್ನ ಸಿಕ್ಕಿರುವ ಅನುದಾನದಲ್ಲಿ ನಾನು ಮಾಡ್ತೀನಪ್ಪ ಅನ್ನೋದಾದ್ರೆ ಏನು? ಖಂಡಿತ ನಿಮ್ಮ ಪ್ರಶ್ನೆ ಬಹಳ ಚೆನ್ನಾಗಿದೆ. ಇಲ್ಲಿ ಯಾರೆಲ್ಲ ಬಂದು ಏನೆಲ್ಲ ಮಾಡ್ಕೊಂಡು ಹೋದ್ರು ಕೂಡ ಈ ಕೆಲವೊಂದು 2 ಹೋಬಳಿ ಇದಾವೆ. ಅದರಲ್ಲಿ ನನ್ನ ಸ್ವಂತ ಹೋಬಳಿ ಜವಗಣ್ಣಹಳ್ಳಿ ಹೋಬಳಿ. ಅಲ್ಲಿ ಸುಮಾರು ಒಂದು 18 ಕೆರೆಗಳಿಗೆ ನೀರು ತುಂಬಿಸೋ ಅಂತ ಕೆಲಸ ಆಗಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ 133 ಕೆರೆಗಳಿಗೆ ತುಂಬಿಸೋ ಅಂತ ಸಂದರ್ಭದಲ್ಲಿ ಈ ಕೆರೆಗಳು ಬಿಟ್ಟೋಗಿದ್ದಾವೆ. ಜನ ಇವತ್ತು ಏನಾಗಿದೆ ಅಂದರೆ ಮಳೆ ಬಂದಿಲ್ಲ, ಈಗ 2 ವರ್ಷದಿಂದ ಮಳೆ ಸರಿಯಾಗಿ ಬಂದಿಲ್ಲ. ಈ ಅಡಿಕೆ ಗಿಡ ತೆಂಗಿನ ಗಿಡ ಕಟ್ಕೊಂಡಿರೋರು ಅವಾಲೆ ಫಸಲಿಗೆ ಬಂದಿದ್ದಾವೆ. ರಾತ್ರಿ ಹಗಲು ಅಂಗ್ಲಿಲ್ದಂಗೆ ನೀರಿನ ಟ್ಯಾಂಕರಲ್ಲಿ ಮತ್ತೆ ಲಾರಿ ಟ್ಯಾಂಕರಲ್ಲಿ ಜಲಾಶಯ, ಗಾಯತ್ರಿ ಜಲಾಶಯ ಅಂತ ಇದೆ ಅಲ್ಲಿ ಹತ್ರ. ಆಮೇಲೆ ಹಿರಿಯೂರು ವಾಣಿವಿಲಾಸ ಸಾಗರದ ಕೆನಲ್ ಹರಿತಾ ಇದಾವೆ. ಅಲ್ಲಿಗೆ ಬಂದು ನೀರನ್ನ ತುಂಬ್ಕೊಂಡು ಹೋಗಿ ಹಗಲು ರಾತ್ರಿ ಅಂದಂಗೆ ಆ ತೋಟ ಉಳಿಸ್ಕೊಂಬಕ್ಕಾಗಿಯ, ದುಡ್ಕೊಂಬಕ್ಕಾಗಿ ಅಲ್ಲ. ಇವತ್ತೇನೋ ಈ ತೋಟ ಉಳ್ಕೊಂಡ್ರೆ ಮುಂದೆ ಮಳೆಗಿಳೆ ಬಂದಾಗ ಫಸಲು ತಗೋಬಹುದು, ದುಡ್ಕೋಬಹುದು. ಉಳಿಸ್ಕೊಂಡ್ರೆ ಇವತ್ತು ಕೈ ಬಿಟ್ಬಿಟ್ರೆ ಹೋಗ್ಬಿಡ್ತಾವಲ್ಲಪ್ಪ ಅಂತ ಅವ್ರ ಮೈಮಗಳು ಒಡವೆ ಹೆಂಡ್ತಿದ್ದು ತಾಳಿನೋ ಮಾರಿ ಇವತ್ತು ದುಡ್ಡು ಕಟ್ಟಿ ನೀರು ಹೊಡೆದು ಆ ತೋಟ ಉಳಿಸ್ಕೊಂಬಂತ ಕೆಲಸ ಇವತ್ತು ಆಗ್ತಾ ಇದೆ. ಅದನ್ನ ನೋಡಿದ್ರೆ ಖಂಡಿತವಾಗ್ಲೂ ಎಂತರಿಗೂ ಕರುಳು ಚುಚ್ಚುತ್ತೆ. ಇದು ಒಂದು ಐಮಂಗ್ಲ ಹೋಬಳಿ ಒಂದು, ಅಲ್ಲಿ ಸುಮಾರು ಒಂದು 16-17 ಕೆರೆಗಳಿದಾವೆ. ಅವಕ್ಕೂ ನೀರು ತುಂಬಿಸಂತ ಕೆಲಸ ಆಗ್ಬೇಕು. ಇದು ಬಹಳ ಮೇಜರ್ ಕೆಲಸ. ನಮ್ ಜನ ಬಹಳ ಕಷ್ಟ ಬಿದ್ದು ದುಡ್ದು ತಿನ್ನಂತಾರು, ಬೇಡಿ ತಿನ್ನಾರಲ್ಲ. ಅವ್ರಿಗೆ ನೀರಿನ ವ್ಯವಸ್ಥೆ ಒಂದು ಮಾಡಿಕೊಟ್ಬಿಟ್ರೆ ಖಂಡಿತ ಅವ್ರ ಬದುಕು ಅವ್ರು ಕಟ್ಕೊಂತಾರೆ, ಅವ್ರ ಅನ್ನ ಅವರು ದುಡ್ಕೊಂಡು ತಿಂತಾರೆ, ಅವ್ರ ಮಕ್ಕಳನ್ನ ಸಾಕೊಂತಾರೆ, ವಿದ್ಯಾಭ್ಯಾಸ ಆಗುತ್ತೆ, ಆರ್ಥಿಕವಾಗಿ ಸಬಲರಾಗ್ತಾರೆ. ಈ ಎಲ್ಲ ಉದ್ದೇಶದಿಂದ ನಾನು ಅಧಿಕಾರ ಇಲ್ದಲೆ ಅವ್ರಿವ್ರ ಹಿಂದೆ ಜೊತೆಗಿದ್ದು ಸಣ್ಣ ಅಧಿಕಾರದಾಗೆ ಇಷ್ಟು ಕೆಲಸ ಮಾಡಿದ್ದೀನಿ. ಸುಮಾರು ಒಂದು 7-8 ಹೈಸ್ಕೂಲ್ಗಳು, ಪ್ರೌಢಶಾಲೆಗಳು, ಒಂದು 7-8 ಹೈಸ್ಕೂಲ್ಗಳು ಕೊಡಿಸ್ಕೊಟ್ಟಿದ್ದೀನಿ. 16 ಹಾಸ್ಟೆಲ್ಗಳು ಕೊಡಿಸಿದ್ದೀನಿ. ಒಂದು 3-4 ಜೂನಿಯರ್ ಕಾಲೇಜ್ ಕೊಡಿಸಿದ್ದೀನಿ.
ಕರೆಂಟ್ ಕೊಡಿಸಿದ್ದೀನಿ. ಸಬ್ಸ್ಟೇಷನ್ಗಳು ಇರಲಿಲ್ಲ. ಈ ಕರೆಂಟು ಹಿಂಗೆ ಇಟ್ಕೊಂಡ್ರು ಸಾಯ್ಲಿಲ್ಲ ಅಂತ ಕೆಂಪಗೆ ಬುಡ್ಡಿ ಬೆಳಕಿಂತಾರ ಬಲ್ಪ್ಗಳು ಆ ಥರ ಉರಿಯವು. ಅದಕ್ಕೆ ಸಬ್ಸ್ಟೇಷನ್ ಮಾಡಿರೋದ್ರಿಂದ ವೋಲ್ಟೇಜ್ ಇಂಪ್ರೂವ್ ಆಗಿದೆ, ನೀರು ಬರೋದಕ್ಕೆ ಕರೆಂಟು ಸಪ್ಲೈ ಚೆನ್ನಾಗಿ ಆಗ್ತಾ ಇದೆ. ನಾವಾಗಲೇ ಮಾತಾಡ್ದಂಗೆ ಹಿರಿಯೂರು ವಿಚಾರದಲ್ಲಿ ಬೇರೆಯವರೇ ಬಂದ್ಬಿಟ್ಟಿಲ್ಲ, ಶಾಸಕರು ಅಥವಾ ಸಂಸದರು ಆಗಿರೋದೇ ಜಾಸ್ತಿ ಆಗಿರೋದ್ರಿಂದಾಗಿ ಅಲ್ಲಿ ಒಬ್ಬ ಸ್ಥಳೀಯ ನಾಯಕರನ್ನ ನಾವು ನಾಯಕರಾಗಿ ನೋಡ್ಬೇಕು ಅನ್ನೋ ಭಾವನೆ ಇದೆಯಾ? ಹೌದೌದು, ಅದು ಬಹಳಷ್ಟಾಗಿದೆ. ಈಗ ಇದು ನಾನು ಟಿಕೆಟ್ ಕೇಳ್ತೀನಿ, ನಾನು ಎಲೆಕ್ಷನ್ ಆಡ್ತೀನಿ ಎಂಬುದಕ್ಕಿಂತ ಹೆಚ್ಚಾಗಿ ಸ್ಥಳೀಯರು, ನಮ್ಮ ಜನ ಏನಿದ್ದಾರೆ ಸ್ಥಳೀಯರಿಗೆ ಅವಕಾಶ ಕೊಡಬೇಕು. ಬೇರೆಯವರೆಲ್ಲ ಬರ್ತಾರೆ, ಸೋಲ್ತಾರೆ, ಗೆಲ್ತಾರೆ, ಅವ್ರ ದುಡಿಮೆ ಮಾಡ್ಕೊಂಡು ಹೊರಟೋಗ್ತಾರೆ. ನಮ್ಮರೊಬ್ರಿದ್ರೆ ಬೆಳಿಗ್ಗೆ ಎದ್ದು ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಕೇಳ್ಬೋದು. ಇಲ್ಲೇರ್ನೇ ಆಯ್ಕೆ ಮಾಡಬೇಕು ಎಂಬಂತ ಕೂಗು ಬಹಳಷ್ಟು ಎದ್ದಿದೆ. ನನಗಾಗಿ ಅಲ್ದಿದ್ರು ನಮ್ಮ ಜನಕ್ಕಾಗಿನಾದ್ರೂ ಟಿಕೆಟ್ ಕೊಟ್ಟು ಈ ಸಾರಿ ಗೆಲ್ಸಿದ್ರೆ ಖಂಡಿತವಾಗ್ಲೂ ಹಿರಿಯೂರು ಬಹಳ ಅಭಿವೃದ್ಧಿ ಮಾಡಕ್ ಆಗುತ್ತೆ. JDS ಜೊತೆಗಿನ ನಿಮ್ಮ ಬಾಂಧವ್ಯ ನೋಡಿದ್ರೆ ನಿಮಗೆ ಟಿಕೆಟ್ ಯಾವಾಗಲೂ ಸಿಗ್ಬೇಕಾಗಿ? ಯಾವಾಗ 2008ರಿಂದಲೂ ಕೇಳ್ತಾ ಇದ್ದೀನಿ. 2008ರಿಂದ ನನಗಿಂತ ಒಬ್ರು ಸೀನಿಯರ್ ಇದ್ರು, ಯಶೋಧರಣ್ಣ ಅಂತ. ಅವರಿಗೆ ಹೋದ್ ಬಾರಿ 2008ರಲ್ಲಿ ಮತ್ತು 2018ರಲ್ಲಿ 2 ಬಾರಿ ಕೊಟ್ಟರು. 2 ಬಾರಿ ಕೂಡ ನಾವು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿ ಗೆಲ್ಸೋದಕ್ಕೆ ಮಾಡಿದ್ವಿ. ಆದರೂ ಕೆಲವು ಕಾರಣಗಳಿಂದ ಅವರು ಸೋತರು, ಸ್ವಲ್ಪ ಓಟಲ್ಲಿ ಸೋತರು. ಈ ಸತಿ ಆದ್ರೂ ನಿಮ್ ಕಡೆ ಮನ್ಸು ಮಾಡ್ಬೋದ? ಕುಮಾರಸ್ವಾಮಿ ಅವರು ಮನ್ಸು ಮಾಡಿ ನನಗೆ ಟಿಕೆಟ್ ಕೊಟ್ರಿ. ಈಗ ಯಶೋಧರಣ್ಣ ಅವ್ರು ಹೇಳ್ತಾರೆ, ಲೋಕಲ್ ಆಗಿ ನಿನಗೆ ಕೊಟ್ರೆ ನಾನು ಪ್ರಾಮಾಣಿಕವಾಗಿ ಮಾಡ್ತೀವಪ್ಪ, ನಮ್ಮಲ್ಲಿ ಕಿತ್ತಾಟ ಬೇಡ, ನನಗೆ ಚುನಾವಣೆ ಬೇಡ, ನಾನು ಆಡಲ್ಲ. ಆ ಸಂಬಂಧ ಇದೆ. ಹಾಗಾಗಿ ನಿಮ್ಮ JDS ಪಕ್ಷ ಇರ್ಬೋದು ಅಥವಾ ಅಲ್ಲಿ ಸ್ಥಳೀಯ ಕಾರ್ಯಕರ್ತರು ಇರ್ಬೋದು, ಅಭಿಮಾನಿ ಬಳಗ ಇರ್ಬೋದು, ಏನಂತಾರೆ ನಿಮ್ ಬಗ್ಗೆ? ಅಣ್ಣ ನಿಂತ್ಕೊಳ್ರಿ. ಈಗಲೂ ಒಂದು 100 ಫೋನ್ ಬರ್ತವೆ, ಏನ್ ಮಾಡ್ಕೊಂಡ್ರಿ ಟಿಕೆಟ್, ಏನನ್ನ ಮಾಡಿ ಸರಿ ನೀವು ಟಿಕೆಟ್ ತಗೊಂಬ್ಲೇಬೇಕು, ತಗೊಂಡ್ರೆ ಖಂಡಿತವಾಗ್ಲೂ ಗೆಲ್ಲಿತೀರಾ. ಗೌರ್ಮೆಂಟ್ ಐತಲ್ಲಪ್ಪ, ಈಗ ಸರ್ಕಾರನೇ ಬಂದು ನಿಂತ್ಕೊಂಬುತ್ತೆ, ಅವ್ರ ವಿರುದ್ಧ ಎಲೆಕ್ಷನ್ ಆಡೋದು ಕಷ್ಟ ಅಲ್ಲೇನಪ್ಪ ಅಂತ ನಾನು ಇದನ್ನು ಕೂಡ ಕ್ವಶನ್ ಮಾಡ್ತೀನಿ. ಅವಾಗ ಅವ್ರು ಯಾರು ಬರ್ಲಿ, ಎಲ್ಲರೂ ಬರ್ಲಿ, ಆದ್ರೆ ಓಟ್ ಹಾಕಾರ ನಾವು. ಸರ್ಕಾರ ಬಂದು ನಿಂತ್ಕೋಬಹುದು, ದುಡ್ಡು ಕಾಸು ಖರ್ಚು ಮಾಡ್ಬೋದು, ಇಲ್ಲದೆಲ್ಲ ಆಸೆ ಆಮಿಷಗಳೆಲ್ಲ ಕೊಡ್ಬಹುದು, ಆದ್ರೆ ಓಟ್ ಹಾಕಾರ ಯಾರು? ನಾವು ಸ್ಥಳೀಯವಾಗಿ ನಾವು ಮತದಾನ ಮಾಡೋರು. ಈಗ ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ಈಗ ನೋಡಿ 5 ಉಪಚುನಾವಣೆ ಇತ್ತು, 5 ಕಾಂಗ್ರೆಸ್ಸೇ. ಸೊ ಸಹಜವಾಗಿ ಆಡಳಿತ ಪಕ್ಷ ಯಾರಿರುತ್ತೆ ಅವ್ರಿಗೆ ಗೆಲುವು ಅಂದ್ರೂ ಕೂಡ ಈ ಲಾಸ್ಟ್ 2 ದಾವಣಗೆರೆ, ದಕ್ಷಿಣ, ಬಾಗಲಕೋಟೆ ಅಂದಾಗ ಚಾನ್ಸಸ್ ನಿಮ್ಮ ಮಿತ್ರ ಪಕ್ಷಕ್ಕಿತ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಸಿದ್ದರಾಮಯ್ಯನವರು ಸ್ವತಃ ಹೋಗಿ ನಿಂತ್ಕೊಂಡು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾದ್ರು ಅಂದ್ರೆ ಹಿರಿಯೂರು ಉಪಚುನಾವಣೆ ಅಷ್ಟು ಸುಲಭ ಇಲ್ಲ. ಅದು ನನಗೆ ಗೊತ್ತು, ಸುಲಭ ಇಲ್ಲ, ಬಹಳ ಕಷ್ಟದ ಪರಿಸ್ಥಿತಿನೇ. ಆದ್ರೂ ನಾನು ನನ್ನ ಜನಗಳನ್ನ ನಂಬ್ಕೊಂಡಿದ್ದೀನಿ, ನಮ್ಮ ಜನಗಳ ಮೇಲೆ ಭರವಸೆ ಇದೆ. ಈ ಸಾರಿ ಎಲ್ಲರಿಗೂ ಬೇರೆ, ಇದುವರೆಗೂ ಹಿರಿಯೂರಲ್ಲಿ ಬೇರೆ ಹೊರಗಡೆಯಿಂದ ಬಂದು ಗೆದ್ದು ಹೋಗಿರಾರೆ ಹೊರ್ತು ಸೋತೋಗಿರೋರು, ಗೆದ್ದು ಹೋಗಿರೋರು ಎಲ್ಲ ಹೊರಗಡೆಗಳಾರೆ. ಸ್ಥಳೀಯವಾದವ್ರು ಯಾರಿಲ್ಲ, ಹೌದಲ್ವಾ? ಸ್ಥಳೀಯವಾದವ್ರು ಇದುವರೆಗೂ ಗೆಲಿಯಕ್ಕೆ ಆಗಿಲ್ಲ. ಈ ಬಾರಿ ನಾವು ಗೆಲ್ಲಿಸ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಜನ, ಅಷ್ಟು ವಿಶ್ವಾಸ ಮಾತಾಡ್ತಾರೆ. ಎಷ್ಟೇ ನಾವು ಜಾತಿ ಬಗ್ಗೆ ಮಾತಾಡಬಾರ್ದು ಅಂದ್ರೂ ಕೂಡ ಈ ಚುನಾವಣೆ ಅಂದಾಗ ಆ ಜಾತಿವಾರು ಲೆಕ್ಕಾಚಾರ ಹಾಕ್ತಾರೆ. ಅಲ್ಲಿ ಹೆಂಗಿದೆ ಸರ್? ಒಂದು 50% ಒಕ್ಕಲಿಗ, ಕಾಡುಗೊಲ್ಲ ಸಮುದಾಯದವರು ಕೂಡ ಇದ್ದಾರೆ. ಅವ್ರದ್ದೆಲ್ಲ ಸಹಮತ ಸಿಕ್ಕಿದ್ಯಾ ನಿಮ್ಗೆ? ಈಗ ಅಲ್ಲಿ ಪ್ರಬಲವಾಗಿರೋ ಅಂತ ಜಾತಿಗಳು ಅಂದ್ರೆ ಒಕ್ಕಲಿಗರು, ಎರಡನೇದಾಗಿ ಕಾಡುಗೊಲ್ಲರು ಕೂಡ ಇದ್ದಾರೆ, ಒಕ್ಕಲಿಗರು ಇದ್ದಾರೆ. ಈಗ ಈ ಜಾತಿ ಎಷ್ಟು ಕೆಟ್ಟಿದೆ ವ್ಯವಸ್ಥೆ ಅಂದ್ರೆ, ಅವ್ರು ನಿಂತ್ಕೊಂಡಾಗ ಮಾತ್ರ ಅವ್ರಿಗೆ ಓಟ್ ಹಾಕೋದು, ಅವ್ರ ಸಮಾಜದವರು. ಬೇರೆ ನಿಂತ್ಕೊಂಡು ಓಟ್ ಹಾಕ್ಲಿಲ್ದಂಗಿರೋದು, ಆ ಥರ 1-2 ಎಲೆಕ್ಷನ್ಗಳು ಆದವು. ಅದನ್ನ ನಾವು ಕೂಡ ಗಮನಿಸಿದ್ವಿ. ಆದರೆ ಈ ಚುನಾವಣೆ ಆ ಥರ ಆಗಲ್ಲ. ಕಾಡುಗೊಲ್ಲರನ್ನ ST ಸಮಾಜಕ್ಕೆ ಮೀಸಲಾತಿಗೆ ಸೇರಿಸ್ಬೇಕು ಅಂತ ಹೊರಟಾಗ ಅಲ್ಲಿ ನಿಂತಂಥ ನಮ್ಮ ಶಾಸಕರು ಆಗಿ ಆಯ್ಕೆಯಾದಂಥ ಪೂರ್ಣಿಮಾ ಅವರು ಅವ್ರನ್ನ ಇದಕ್ಕೆ ಎಷ್ಟಿಗೆ ಸೇರಿಸಬಾರ್ದು, ಗೊಲ್ದ್ರು ಮತ್ತೆ ಕಾಡುಗೊಲ್ಲರು ಎಲ್ಲ ಒಂದೇನೆ, ಅವ್ರು ಬೇರೆ ಇವ್ರು ಬೇರೆ ಅಂತ ಇದು ಮಾಡಬೇಡ್ರಿ ಅಂತ ಏನೋ ಒಂದು ಪತ್ರ ಕೊಟ್ಬಿಟ್ರ. ಅದು ಎಲ್ಲ ವೈರಲ್ ಆಗ್ಬಿಟ್ಟು ಅಲ್ಲಿ ನಮ್ಮ ತಾಲೂಕಲ್ಲಿ ಇರೋರು 100ಕ್ಕೆ 95 ಭಾಗ ಎಲ್ಲ ಕಾಡುಗೊಲ್ಲರೆ. ದೇವೇಗೌಡರು, ಕುಮಾರಣ್ಣ ಅವರು ಅವ್ರನ್ನ ST ಮೀಸಲಾತಿ ಕೊಡಿಸ್ಬೇಕು ಅಂತ ಹೇಳಿ ಹೋದ ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆನೇ ಹೇಳಿದ್ದಾರೆ. ಅದು ಪ್ರೋಸೆಸ್ ಅಲ್ಲಿ ಇದೆ.
ಹಾಗಾಗಿ ಆ ಕಾಡುಗೊಲ್ಲ ಜನ ಏನಿದ್ದಾರೆ ನಮ್ಮ ತಾಲೂಕಲ್ಲಿ, ಅವರು ದೇವೇಗೌಡರ ಮೇಲೆ, ಕುಮಾರಣ್ಣನ ಮೇಲೆ ಬಹಳ ಭರವಸೆ ಇಟ್ಟಿದ್ದಾರೆ. ಒಂದು ಅನುಕೂಲ ಮಾಡಿಕೊಡ್ಬೋದು. ಬಹಳ ಹಿಂದುಳಿದಂಥ ಸಮಾಜಗಳವು. ನಮ್ಮ ಮೀಸಲಾತಿ ಸಿಕ್ಕಿಲ್ಲ ಅನ್ನೋ ನೋವಿದೆ ಅವ್ರಿಗೆ, ನೋವಿದೆ. ಆಮೇಲೆ ಹೊರಗಡೆಗಳಾರು ಬಂದು ಹಿಂಗೆಲ್ಲ ಮಾಡಿ ಹೋದ್ರು ಅಂತ. ಈಗ ಅವ್ರ ಸಮಾಜದರೆ ಬೇರೆ ಪೂರ್ಣಿಮಾ ಅವ್ರು ನಿಂತ್ಕೊಂಡ್ರು ಮೊದಲು ಸಹಾಯ ಮಾಡಿ ಓಟ್ ಹಾಕಿದ್ರಲ್ಲ, ಆ ಪ್ರಮಾಣದಲ್ಲಿ ಇವತ್ತಾಗಲ್ಲ. ಬಟ್ ಈ ಸತಿ ಅವರು ಕೂಡ ಕಂಟೆಸ್ಟ್ ಮಾಡೋ ಚಾನ್ಸಸ್ ಕೇಳ್ತಾ ಇದಾರೆ ಅಂತ ಅಂದ್ರು. ಅದು ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಅವ್ರು ಏನೇನ್ ಮಾಡ್ಕೊಂತಾರೆ ನಮಗೆ ಅಷ್ಟೊಂದು ಆಳವಾಗಿ ಗೊತ್ತಿರೋದಿಲ್ಲ. ಹಂಗೇನಾದ್ರೂ ಅವ್ರು ನಿಂತ್ಕೊಂಡ್ರು ಕೂಡ ಈ ಬಾರಿ ಮೊದ್ಲಿನ ತರ ಏನಿಲ್ಲ. ಈಗ ನೋಡಿ, ನೀವ್ ಹೇಳ್ಬೇಕಾದ್ರೆ ಒಂದೆರಡು ವಿಚಾರ. ಕಾಡುಗೊಲ್ಲ ಸಮುದಾಯ ತಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತ ಭಾವನೆನೂ ಇದೆ. ಸೇಮ್ ಟೈಮ್ ಅವ್ರದ್ದು ಪಾಪ್ಯುಲೇಷನ್ ಅಥವಾ ವೋಟ್ ಬ್ಯಾಂಕ್ ಜಾಸ್ತಿ ಇರೋದ್ರಿಂದಾಗಿ JDS ಆಗ್ಲಿ, ಬಿಜೆಪಿನೇ ಆಗ್ಲಿ, ಕಾಂಗ್ರೆಸ್ಸೇ ಆಗ್ಲಿ, ಯಾರು ಗೆಲ್ತಾರೆ ಆ ಸಮುದಾಯದಿಂದ ಯಾರು ಇರ್ತಾರೆ ಅವ್ರಿಗೆ ಟಿಕೆಟ್ ಕೊಡೋ ಚಾನ್ಸಸ್ ಇರುತ್ತೆ. ಈಗ ರಾಜಣ್ಣವ್ರ ಹೆಸರು ಅದು ಒಂದು ಇನ್ನೊಂದು ಹೇಳ್ತೀನಿ. ನಾನು 2005ರಲ್ಲಿ ಚುನಾವಣೆ ನಿಂತ ಸಂದರ್ಭದಲ್ಲಿ ಕಾಡುಗೊಲ್ಲರು ಸಮಾಜ 9,500 ಮತದಾರರಿದ್ರು. ಅಲ್ಲಿ ಒಕ್ಕಲಿಗರು ಕೇವಲ 2,500 ನಮ್ಮರು ಒಕ್ಕಲಿಗರು ಇದ್ದಿದ್ದು. ಆದ್ರೂ ಅಲ್ಲಿ ನಾನು ಜಿಲ್ಲೆನಲ್ಲಿ 4,300 ಲೀಡಲ್ಲಿ ಗೆಲ್ಲಿತೀನಿ. ಆ ಕಾಡುಗೊಲ್ಲರು ಸಮಾಜ ನಂಬಿದ ಮೇಲೆ ಮೋಸ ಮಾಡಲ್ಲ. ಅವರು ನನ್ನ ಹತ್ರ ಚೆನ್ನಾಗಿದ್ದಾರೆ. ನನಗೆ ವೈಯಕ್ತಿಕವಾಗಿ ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ, ಅವ್ರು ನನ್ನ ಹತ್ರ ಎಲ್ಲ ರೀತಿನಲ್ಲಿ ಚೆನ್ನಾಗಿದ್ದಾರೆ. ಆ ಸಮಾಜದ ಜೊತೆಗೆ ನನ್ನ ಬಾಂಧವ್ಯ ಇದೆ. ಹಾಗಾಗಿ ಆ ಸಮಾಜನ ನಾನು ಕಡೆಗಣಿಸಂಗಿಲ್ಲ. ಅವರು ಸುಮಾರು ಕಡಿಮೆ ಏನು ಹಾಕಲ್ಲಪ್ಪ ಅಂದ್ರೂ ಕೂಡ 50-60% ಕಾಡುಗೊಲ್ಲರು ಸಮಾಜದ ಓಟನ್ನ ತಗೊಂಬಕ್ಕೆ ಜಯಣ್ಣನ ಕೈಲಿ, ಒಬ್ಬನ ಕೈಲೇನೆ ಸಾಧ್ಯ ಹಿರಿಯೂರು ತಾಲೂಕಲ್ಲಿ. ಓಕೆ, ಗಾಟ್ ಇಟ್. ಹಂಗಾದ್ರೆ ಬಿಜೆಪಿ ಮತ್ತು JDS ಈಗ ಮೈತ್ರಿಯಲ್ಲಿ ನಡೀತಾ ಇರೋದ್ರಿಂದಾಗಿ ದೊಡ್ಡ ನಾಯಕರು ಮಾತಾಡಿ ಬಿಜೆಪಿ ಮತ್ತು JDS ಇಂದ ಸೇರಿ ಒಬ್ಬ ಅಭ್ಯರ್ಥಿ ಅನ್ನೋ ನಿರ್ಧಾರ ಹಂಗೆ ಮಾಡ್ಬೇಕು ಕೂಡ. ಯಾಕೆಂದ್ರೆ ಮೈತ್ರಿ ಧರ್ಮ ಕೇವಲ ಹಿರಿಯೂರು ತಾಲೂಕು ಒಂದಕ್ಕೇನು ಸೀಮಿತ ಆಗಿಲ್ಲ, ಹಿರಿಯೂರು ಉಪಚುನಾವಣೆಗೆ ಒಂದಕ್ಕಾಗಿಲ್ಲ, ಇಡೀ ದೇಶದಲ್ಲೇನೆ ಆಗಿದೆ. ಇವತ್ತು ಕುಮಾರಣ್ಣ ಅವರು ಮೋದಿ ಅವ್ರನ್ನ ಒಪ್ಕೊಂಡು ಅವ್ರ ಸರ್ಕಾರದಲ್ಲಿ, ಅವರ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾವ್ರೆ. ರಾಜ್ಯಸಭಾ ಮೆಂಬರ್ ಆಗಿ ನಮ್ಮ ದೇವೇಗೌಡರು ಮಾಡ್ತಾ ಇದ್ದಾರೆ ಅಲ್ವಾ. ಇದೆಲ್ಲ ಇರೋದ್ರಿಂದ ಇದೊಂದು ಉಪಚುನಾವಣೆಗಾಗಿನೇ ಮೈತ್ರಿ ಮುರಿದಾಕ ಅಂತ ಪ್ರಶ್ನೆ ಇಲ್ಲ. ಈಗ 4-5 ಚುನಾವಣೆಗಳು ಉಪಚುನಾವಣೆ ಆದಂತ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಬಿಜೆಪಿ ಕಡೆಗೇನೆ ಅಲ್ಲೇ ಅಭ್ಯರ್ಥಿಗಳನ್ನೇ ಹಾಕಿ ಎಲೆಕ್ಷನ್ ಮಾಡಿದ್ದಾರೆ. ಅಕಸ್ಮಾತ್ ಸರ್ಕಾರದ ವಿರುದ್ಧ ಸೋತಿರ್ಬಹುದು. ಅಂದ್ರೆ ನಾವು ಚುನಾವಣೆ ಕೇಳ್ಬೋದು. ಆ ಪಕ್ಷದ ಮುಖಂಡರುಗಳು ಇರ್ತಾರೆ, ಆ ಪಕ್ಷದವ್ರು ನಮಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಬೋದು. ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ. JDS ಕೇಳುತ್ತಾ ಅಂತ ನನ್ನ ಪ್ರಶ್ನೆ. JDS ಬೇರೆ, ನಾನೇ JDS ಅಲ್ಲಲ್ಲ. ಈಗ JDS ಕುಮಾರಣ್ಣ ಅವರು ಈಗ ದೊಡ್ಡ ನಾಯಕರ ಜೊತೆ ಇಲ್ಲ, ನಾವು ಈ ಸತಿ ಹೆಂಗು ಎಲ್ಲಾ ಕಡೆನೂ ಬಿಜೆಪಿನೇ ಹಾಕಿದ್ವಿ, ಈ ಸತಿ JDS ಹಾಕೋಣ, ಬಿಟ್ಕೊಡ್ರಿ, ನಾವೇ ಮಾಡ್ತೀವಿ ಅಲ್ಲಿ, ಹಿರಿಯೂರು ನಮಗೆ ಬಿಟ್ಕೊಡ್ರಿ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ಅದನ್ನ ದೊಡ್ಡ ಮಟ್ಟದಲ್ಲಿ ಮಾತಾಡಿ ಟಿಕೆಟ್ ಏನೋ ಮಾಡಿ ನಾನು ತರ್ತೀನಪ್ಪ, ನೀವು ಗೆಲ್ಲಿಸ್ಬೇಕಲ್ಲ, ನೀವು ಮೊದಲು ಸಂಘಟನೆ ಮಾಡ್ಕೊಂಡು ಗೆಲ್ಸಕ್ಕೆ ತಯಾರಾಗ್ರಿ, ಟಿಕೆಟ್ ಕೊಡ್ಸೋ ಕೆಲಸ ನನಗೆ ಬಿಡ್ರಿ, ನಮ್ಮವ್ರು ಯಾರಿಗೆ ಕೊಡ್ಬೇಕು ಅನ್ನೋದು ಕುತ್ಕೊಂಡು ಮಾತಾಡಿ ಫೈನಲ್ ಮಾಡೋಣ ಅನ್ನೋಂಥ ಮಾತನ್ನ ಕುಮಾರಣ್ಣರು ಹೇಳಿದ್ದಾರೆ. ಇದೊಂದು ಸೂಕ್ಷ್ಮ ವಿಚಾರ. ನಾನು ಅದಕ್ಕೆ ಹಂಗೆ ಕೇಳ್ತೀನಿ. ಈಗ ನೋಡಿ, ಕುಮಾರಣ್ಣ ಅಂದಾಗ ನೀವು ಬಹುತೇಕ ಜನರನ್ನ ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಮಾತಾಡಿಸಿದಾಗ ನಿಮ್ಗೆ ಯಾರು ಮುಖ್ಯಮಂತ್ರಿ ಇಷ್ಟ ಅಂದ್ರೆ ಕುಮಾರಣ್ಣ ಅಂತಾನೆ ಹೇಳ್ತಾರೆ, ಕುಮಾರಸ್ವಾಮಿ ಅವ್ರ ಹೆಸರೇ ಹೇಳ್ತಾರೆ. ಆ ತರದ ಭಾವನೆಗಳಿದೆ. ಯಾಕಂದ್ರೆ ಪ್ರಾದೇಶಿಕ ಪಕ್ಷ ಅವ್ರು ಮಾಡಿರುವಂತ ಜನಪರ ಕಾರ್ಯಕ್ರಮಗಳು ಬಂದ್ರೇನೆ ಸಾವಿರಾರು ಜನ ಸಿಗ್ತಾರೆ. ಬಟ್ ವೋಟ್ ಆಗಿ ಕನ್ವರ್ಟ್ ಆಗ್ಬೇಕು, ಅವ್ರಿಗೆ ಜನಬಲ ಮತ್ತು ಮತಬಲ ಅನ್ನೋದು ಸಿಗಬೇಕು. ಆ ನಿಟ್ಟಿನಲ್ಲಿ ಈಗ JDS ಅಂದಾಗ ನೀವು ಮಾಡಿರೋ ಕೆಲಸಗಳು ಜನ ಕಾಣ್ತಾ ಇದೆ. ಬಟ್ ನೀವು ಗೆಲ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ ಜೊತೆ ನಿಂತ್ಕೊಂಡಿದ್ದಾರೆ ಜನ, ನಿಲ್ತಾರೆ. ಇಷ್ಟೆಲ್ಲ ಇದ್ರು ಸರ್ಕಾರದ ವಿರುದ್ಧ ಎಲೆಕ್ಷನ್ ಆಡ್ತಾರೆ ಅಂತ ಗೊತ್ತಿದ್ರು ಗೆದ್ದೆ ಗೆಲಿತು ಒಂದು 25-30 ಸಾವಿರ ಲೀಡಲ್ಲಿ ಗೆದ್ದು ತೋರಿಸ್ತೀವಿ. ಅದು ಮಾದರಿ ಆಗ್ಬೇಕು. ಎಲ್ಲ ತಾಲೂಕಲ್ಲಿ ಬೇರೆ ಕ್ಷೇತ್ರಗಳೆಲ್ಲ ಉಪಚುನಾವಣೆ ಸೋತಿದ್ರು ಕೂಡ ಹಿರಿಯೂರು ಗೆದ್ದೈತೆ ಅಂದ್ರೆ ಅದು ನಮ್ಮ ಶಕ್ತಿ, ನಮ್ಮ ಜನ ಕೊಡೋ ಅಂತ ಶಕ್ತಿ. ಹಿರಿಯೂರು ಜನ ಎಷ್ಟರ ಮಟ್ಟಿಗೆ JDS ಮೇಲೆ ಬೆಂಬಲ ಇಟ್ಟಿದ್ದಾರೆ, ಭರವಸೆ ಇಟ್ಟಿದ್ದಾರೆ ಕುಮಾರಣ್ಣನ ಮೇಲೆ ಎಂಬಂತದನ್ನ ಇದ್ರಲ್ಲಿ ತೋರ್ಪಡಿಸ್ತೀವಿ. ಆ ಮಟ್ಟಿಗಿನ ಸಂಘಟನೆ ಆಗಿದೆಯಾ? ಆಗಿದೆ. ನಂದು 40 ವರ್ಷ, ಈಗ ನನ್ನ ವಯಸ್ಸೇ 66 45 ವರ್ಷ ಪಕ್ಷದಾಗೆ ಇದ್ದೀನಿ ಅಲ್ವಾ, ಸ್ಥಳೀಯವಾಗಿದ್ದೀನಿ. ಎಲ್ಲ ಸಣ್ಣ ಪುಟ್ಟ ಚುನಾವಣೆಗಳೆಲ್ಲ ಮಾಡ್ಕೊಂಬಂದಿವಿ. 106 ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಮಾಡಿದ್ದೀನಿ, 106 ಜನ ಸೊಸೈಟಿ ಅಧ್ಯಕ್ಷರುಗಳು ಮಾಡಿದ್ವಿ, ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನ ಸದಸ್ಯರನ್ನ ಮಾಡಿದ್ದೀನಿ, ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಮಾಡಿದ್ದೀನಿ, ನಾನು ಆಗಿದ್ದೀನಿ.
ಹೌದಲ್ವಾ? ನಮ್ಮ ಕ್ಷೇತ್ರದಲ್ಲಿ ನಮ್ಗೆ ಇವತ್ತು ಯಾವ ಊರಕ್ಕೆ ಹೋದ್ರು 50 ಜನದ ಹೆಸರು ಇಲ್ಲಿ ಕುತ್ಕೊಂಡು ಹೇಳೋವಷ್ಟು ನನಗೆ ಬರುತ್ತೆ, ಗೊತ್ತಿದೆ. ಒಂದ್ ಊರಿಗೆ ಎಷ್ಟು ದಾರಿ ಇದಾವೆ ಅಂತ ನನಗೆ ಗೊತ್ತಿದೆ. ಹೊರಗಡೆಯಿಂದ ಬಂದಿರೋರ್ಗೆ ಏನ್ ಗೊತ್ತಿದೆ ಈ ದಾರಿಗೆ ಎಲ್ಗೆ ಹೋಗ್ಬೇಕು ಅಂತ ಅಲ್ಲ ಒಬ್ಬನ ಏಜೆಂಟ್ನ ದುಡ್ಡು ಕೊಟ್ಟು ಇಕ್ಕೊಂಡು ಕರ್ಕೊಂಡು ಹೋಗ್ಬೇಕು ಅವರು ಯಾರೇ ಬಂದ್ರು. ಸರ್, ಈಗ ಹಿರಿಯೂರು ವಿಚಾರಕ್ಕೆ ಬರೋದಾದ್ರೆ ಏನ್ ಸಮಸ್ಯೆ ಇದೆ ಗ್ರೌಂಡ್ ಲೆವೆಲ್ ಅಲ್ಲಿ? ಈ ಸಮಸ್ಯೆಗಳು ಈಗ ಹೇಳಿದ್ನಲ್ಲ ಮೇಡಮ್, ಈಗ ಹೇಳಿದ್ನಲ್ಲ, ಕೆರೆಗೆ ನೀರು ತುಂಬಿಸೋಂಥ ಕೆಲಸ, ಕೆಲವು ದಾರಿಗಳು ಸರಿ ಇಲ್ಲ, ರೋಡ್ ಸರಿ ಇಲ್ಲ. ಈಗ ಆಸ್ಪತ್ರೆ ತಗೊಂಡೋಗಿ ಒಂದು 6 ಕಿಲೋಮೀಟರ್ ದೂರದಲ್ಲಿ ಕಟ್ಟಿಬಿಟ್ರು. ಅಲ್ಲಿ ಹೋಗೋದಂಗೆ ಅಲ್ವಾ? ತಾಲೂಕ್ ಆಫೀಸ್ ತಗೊಂಡೋಗಿ 5 ಕಿಲೋಮೀಟರ್ ದೂರ ಐತೆ ಟೌನ್ ಬಿಟ್ಟು. ಈಗ ಇನ್ನೂ ಓಪನ್ ಆಗಿಲ್ಲ. ಈಗ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇಲ್ಲೇ ರೈತರು ಯಾವುದೇ ಒಂದು ಕೆಲ್ಸಕ್ಕೆ ಒಂದು ಪಾಣಿ ಬೇಕು ಅಂದ್ರು ತಾಲೂಕ್ ಆಫೀಸ್ಗೆ ಹೋಗ್ಬೇಕಾ? ಅಲ್ಲಿಗೆ ಹೋಗಕ್ಕೆ 5 ರೂಪಾಯಿ ಪಾಣಿ ಆಗಿದ್ರೆ ಇಲ್ಲಿಂದ ಆಟೋ 300 ರೂಪಾಯಿ ಕೊಟ್ಟು ತಗೊಂಡೋಗ್ಬೇಕು. ಇದೆಷ್ಟು ಕಷ್ಟ ಇದಾವೆ. ಇಂಥವೆಲ್ಲ ಮಾಡಬಾರ್ದಲ್ವಾ? ಸಾರ್ವಜನಿಕರಿಗೆ ಅನುಕೂಲ ಆಗಂತ ಕೆಲಸ ಮಾಡ್ಬೇಕೇ ಹೊರತು ಅನಾನುಕೂಲ ಆಗೋ ಕೆಲಸ ಮಾಡಬಾರ್ದು, ಹೌದಲ್ವಾ? ಈಗ ಸರಿ ಒಂದು ಕಾಲೇಜ್ ಬಂತು ಇಲ್ಲಿಗೆ, ಇಂಜಿನಿಯರಿಂಗ್ ಕಾಲೇಜು, ಆಮೇಲೆ ತೋಟಗಾರಿಕೆ ಇಲಾಖೆ ಮಹಾವಿದ್ಯಾಲಯ ಅಲ್ಲಿ ಬಂತು. ಅದನ್ನ ಸುಧಾಕರ್ ಅವರು ಮಂತ್ರಿ ಇದ್ರು, ಚಳ್ಳಕೆರೆಗೆ ತಗೊಂಡೋದ್ರು ಎರಡನ್ನು. ಆಮೇಲೆ ಕುಡಿಯೋ ನೀರು ಇಲ್ಲಿಂದ ನಾಯಕನಹಟ್ಟಿವರೆಗೂ ತಗೊಂಡೋದ್ರು. ಪಕ್ಕದಾಗೆ 3 ಕಿಲೋಮೀಟರ್ ದೂರದಲ್ಲಿ ಬರಮಗಿರಿ ಅಂತ ಒಂದು ಹಳ್ಳಿ ಇದೆ, ಆ ಕೆರೆಗೆ ನೀರು ಇಲ್ಲ, ಕುಡಿಯಕ್ ನೀರಿಲ್ಲ. ಈಗ ಹೊಸೊಬ್ರು ಹೊರಗಡೆ ಬಂದ್ರೆ ಏನ್ ವ್ಯತ್ಯಾಸ? ಲೋಕಲ್ ಆಗಳರಿಗೂ, ಸ್ಥಳೀಯ ಅಭ್ಯರ್ಥಿಗೂ, ಹೊರಗಡೆ ಅಭ್ಯರ್ಥಿಗೂ ಇದು ನಮ್ಮನೇನೆ. ನಿಮ್ ಮನೆ ಸಮಸ್ಯೆ ನಿಮ್ಗೆ ಗೊತ್ತು, ನೀವು ಪರಿಹಾರ ಹೆಂಗ್ ಅದಕ್ಕೆ ಸರಿ ಮಾಡ್ಕೊ ಬರ್ಬೇಕು ಅನ್ನೋದು ಗೊತ್ತಿರುತ್ತೆ. ಎಲ್ಲಿ ಏನ್ ಸಮಸ್ಯೆ ಇದಾವೆ, ಆಮೇಲೆ ಯಾವ ಸಮಾಜ, ಯಾವ ತಾಲೂಕಲ್ಲಿ, ಯಾವ ಊರಲ್ಲಿ ಯಾವ್ಯಾವ ಸಮಾಜ ಇದೆ, ಅದರಲ್ಲಿ ಬಿಜೆಪಿಗಿದ್ದಾರೆ ಯಾರು, JDS ಗಿದ್ದಾರೆ ಯಾರು, ಕಾಂಗ್ರೆಸ್ನವ್ರು ಯಾರು, ಅಲ್ಲೇನ್ ಸಮಸ್ಯೆ ಇದೆ ಎಲ್ಲ ನನಗೆ ಗೊತ್ತಿದೆ. ಕುತ್ಕೊಂಡಿದ್ದಾಗ ಒಂದು 250 ಬೂತ್ನಾಗ ಒಂದೊಂದು ಬೂತ್ನಾಗ 50 ಜನದ ಹೆಸರು ಹೇಳಕ್ ಬರುತ್ತೆ. ಅಲ್ಲಿ ಯಾವ ಸಮಾಜ ಐತೆ, ಯಾವ ಲೀಡ್ರ್ ಇದ್ದಾನೆ, ಎಲ್ಲ ನಮಗೆ ಗೊತ್ತಿದೆ. ಹೊರಗಡೆಯಿಂದ ಬಂದವ್ರಿಗೆ ಏನ್ ಗೊತ್ತಾಗುತ್ತೆ ಮೇಡಮ್? ಸೋತ್ರು ಇರಲ್ಲ, ಅವರು ಗೆದ್ರು ಇರೋದಿಲ್ಲ. ನಾಳೆ ಗೆದ್ದಾಗ ಸೋತರು ಹೊರಟೋಗ್ಬಿಡ್ತಾರೆ. ಇಲ್ಲಿ ನಮ್ಮ ಕಾರ್ಯಕರ್ತರು 16 ವರ್ಷದಿಂದ ಈಗ 40,000ನೇ ವೋಟ್ ಬೀಳ್ತವೆ ಅಂದ್ಕೊಳ್ರಿ, ಸೋಲ್ತಾರೆ ಅಂದ್ಕೊಳ್ರಿ. ಸೋತಾದ್ಮೇಲೆ ಇವ್ರು ತಪ್ಪಿಸ್ಕೊಂಡು ಹೊಡೋಗ್ಬಿಟ್ರೆ ಇಲ್ಲಿ ವೋಟ್ ಆಗಿ 40,000 ವೋಟ್ ಹಾಕಿರೋರ್ ಕತೆ ಏನು? ಅವ್ರು ಯಾರಿಂದ ಹೋಗ್ಬೇಕು? ನೀವು ಈ ಸತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಕೇವಲ ಕಾಂಗ್ರೆಸ್ ವಿರುದ್ಧ ಅಲ್ಲ, ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿ ವಿರುದ್ಧ. ಕಾಂಗ್ರೆಸ್ ಯೋಜನೆಗಳು ನೋಡಿ, ಗ್ಯಾರಂಟಿಗಳ ವಿಷಯದಲ್ಲಿ ಜನ ಈಗಾಗಲೇ ಕಾಂಗ್ರೆಸ್ ಜೊತೆಗಿದ್ದಾರೆ. ಅದ್ರ ವಿರುದ್ಧ ಕೂಡ ನೀವು ಹೋರಾಟ ಮಾಡೋದು ಚುನಾವಣೆ. ಹೌದು. ಅದೇ ತರನ ಕುಮಾರಣ್ಣನು ಕೂಡ ರೈತರಿಗೆ ಸಹಾಯ ಮಾಡಿರೋದಿದೆಯಲ್ಲ, 25,000 ಕೋಟಿ ಅಷ್ಟು ಸಾಲ ಮನ್ನಾ ಮಾಡಿದ್ದಾರೆ, ಬೈಸ್ಕಲ್ ಕೊಡಿಸಿದ್ದಾರೆ, ಗೃಹಲಕ್ಷ್ಮಿ ಕೊಡಿಸಿದ್ದಾರೆ, ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ. ಕುಮಾರಣ್ಣ ಮಾತೃ ಹೃದಯ. ಈ ಅಂಗವಕೀಲರು ಯಾರು ಹೋದ್ರು ಅವ್ರು ಅಲ್ಲಿದ್ರು ಪೊಲೀಸ್ನವ್ರಿಗೆ ಹೇಳಿ ಅವ್ರನ್ನ ಕರೆಸಿ ಅವ್ರಿಗೇನ್ ಕಷ್ಟ ಸುಖ ಕೇಳಿ ಕಳಿಸ್ತಾರೆ. ಇವತ್ತು ಕೂಡ ಅವ್ರ ಮನೆ ಬಾಗ್ಲಿಗೆ 100 ಜನ ಅಲ್ಲ 1000 ಜನ ಹೋಗ್ತಾರೆ ಸಹಾಯ ಕೇಳ್ಕೊಂಡು. ಅವ್ರ ಕೈಲಾಗ ಸಹಾಯ ಎಲ್ಲ ಮಾಡ್ತಾನೆ ಯಪ್ಪ, ಅಲ್ವಾ? ಅಧಿಕಾರ ಐತೋ ಇಲ್ವೋ, ಸರ್ಕಾರ ಇರೋದು ಅವ್ರ ಮನೆ ಬಾಗ್ಲಿಗೆ ಹೋಗ್ತಾರೋ ಇಲ್ಲೋ ಜನ, ಅವ್ರು ನೋಡೋದೇ ಕಷ್ಟ ಆಗುತ್ತೆ. ಆ ಮುಖ್ಯಮಂತ್ರಿಗಳ್ನ 10 ರೂಪಾಯಿ ಬಿಟ್ಕೊಂಬಲ್ಲ. ಇವರೊಬ್ರು ಪ್ರಧಾನ ಮಂತ್ರಿ ಮಗ ಆಗಿ ಮುಖ್ಯಮಂತ್ರಿ 2 ಬಾರಿ ಆಗಿ 10ಕ್ಕೆ ಹೋಗಿ ಮ್ಯಾಲ್ ಬಿದ್ರು ಬೀಳಿಸ್ಕೊಂತಾರೆ. ಅಂತ ಸರಳ ವ್ಯಕ್ತಿ ಇನ್ಯಾರಿಲ್ಲ. ಈ ಮೂಲಕ, ಈ ಕಾರ್ಯಕ್ರಮದ ಮೂಲಕ ಕುಮಾರಸ್ವಾಮಿ ಅವರಿರ್ಬೋದು, ದೇವೇಗೌಡರು ಇರ್ಬೋದು, ಏನ್ ಮನವಿಯನ್ನ ಮಾಡ್ಕೊಳ್ತೀರಿ? ನಾನು ಅವ್ರಿಗೆ ಹೇಳೋದಿಷ್ಟೇ, ಬೇರೆಯವ್ರಿಗೆ ಎಲ್ಲರಿಗೂ ಯಾತರಿಗೂ ಕೊಟ್ಟು ನೋಡಿದ್ದೀರಾ. ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ಕೊಂಡು 40 ವರ್ಷ ನಾನು ನಿಮ್ಮ ಜೊತೆಗೆ ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ. ನಾನು ಭಾಳ ಕೆಳದಿಂದ ಬಡ ಕುಟುಂಬದಿಂದ ಬಂದಿರೋನು. ನಾನೇನು ಹುಟ್ಟದಲ್ಲೇ ದೊಡ್ಡ ಶ್ರೀಮಂತ ಆಗಿ ಬಂದಿಲ್ಲ. ನಿಮ್ಮ ಜೊತೆಗೆ ಮಾಡ್ಕೊಂಡು ನನ್ನ ಕೆಲಸ ಮಾಡ್ಕೊಂಡು ಅದ್ರ ಜೊತೆಗೆ ಸಂಘಟನೆ ಪಕ್ಷದ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ನನಗಾಗಿ ಅಲ್ಲ ಅಂದ್ರೂ ನಮ್ಮ ಜನಕ್ಕಾಗಿ, ಜನಗಳು ಕೂಗು ಭಾಳ ಐತೆ, ಸ್ಥಳೀಯರಿಗೆ ಬೇಕು, ಸ್ಥಳೀಯರಿಗೆ ಬೇಕಂತ. ಹಾಗಾಗಿ ದಯವಿಟ್ಟು ನಿಮಗೆ ಮನವಿ ಮಾಡಿ ಹೇಳ್ತೀನಿ, ಈ ಬಾರಿ ಚುನಾವಣೆಗೆ ನನಗೆ ಟಿಕೆಟ್ ಕೊಟ್ಟು ನೀವು ಆಶೀರ್ವಾದ ಮಾಡಿದರೆ ಅತಿ ಹೆಚ್ಚು ಮತಗಳಲ್ಲಿ, ಈಗ ಯಾರು ಗೆದ್ದಿರಬಾರ್ದು. ಈಗ ಉಪಚುನಾವಣೆ ಎಲ್ಲ ಸೋತಿದ್ವಿ, ಅದನ್ನ ಇದರಲ್ಲಿ ತೀರಿಸ್ಕೋಬಹುದು. ಸರ್ಕಾರ ಇದ್ರೂ ಕುಮಾರಣ್ಣ ಈ ಸೀಟ್ ಗೆದ್ದಿದ್ದ ಹಿರಿಯೂರು ಅಂದ್ರೆ ನಿನಗೆ ಒಂದು ದೊಡ್ಡ ಕ್ರೆಡಿಟ್, ನೀನು ಮುಖ್ಯಮಂತ್ರಿ ಇನ್ನೊಮ್ಮೆ ಆದಂಗೆ. ಆಮೇಲೆ ಹಿರಿಯೂರು ಮೊದಲಿಂದಲೂ ಕೂಡ ಒಂದು ಕಾಕತಾಳೀಯ. 1994-90ರಿಂದ ಡಿ ಮಂಜುನಾಥ್ ಅವ್ರು ನಿಲ್ಲರು, ಇಲ್ಲ KH ರಂಗನಾಥ್ ನಿಲ್ತಿದ್ರು. ಅವತ್ತು ಬಿಜೆಪಿ ಇಲ್ಲ, JDS ಕಾಂಗ್ರೆಸ್. ಅವ್ರು ಗೆಲಿಯರು, ಅವ್ರು ಮಂತ್ರಿ ಆಗೋರು, ಅವ್ರ ಸರ್ಕಾರ ಬರೋದು.
ಮಂಜುನಾಥ್ ಸಾಹೇಬ್ರು ಗೆಲ್ಲಿಯರು ಅವ್ರ ಸರ್ಕಾರ ಬರೋದು, ಅವ್ರ ಮಂತ್ರಿ ಆಗೋರು. ಇಲ್ಲ ಅವ್ರು ಗೆಲ್ಲಿಯರು, ಇಲ್ಲ ಇವ್ರು ಗೆಲ್ಲಿಯರು. ಯಾರೇ ಗೆದ್ರು ಕೂಡ ಅಲ್ಲಿ ಗೆದ್ದಿರಾರ್ದೆ ಸರ್ಕಾರ ರಾಜ್ಯದಲ್ಲಿ. ಇದೊಂದು ಒಂದೊಳ್ಳೆ ಸೂಚನೆ, ಒಳ್ಳೆ ಸೂಚನೆ. ಹೆಂಗೆ ಅಂದ್ರೆ ಇದು ಒಂದ್ ಪಕ್ಷ ಯಾಕೆ ಹೌದು ಈಗ 2008ರಲ್ಲಿ ಸುಧಾಕರ್ ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ ಚಳ್ಳಕೆರೆಯಿಂದ ಬಂದು, ಹೌದಲ್ವಾ? ಅವಾಗ ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಅವರು ಗೌರ್ಮೆಂಟ್ಗೆ ಯಡಿಯೂರಪ್ಪನ ಜೊತೆಗೆ ಹೋಗಿ ಸರ್ಕಾರ ಮಾಡ್ತಾರೆ. JDS ಕಾಂಗ್ರೆಸ್ ಎರಡೂ ಸೋಲ್ತವೆ. ಇಂಡಿಪೆಂಡೆಂಟ್ ಗೆಲ್ಲಿತಾನೆ, ಅವಾಗ BJP ಸಪೋರ್ಟ್ ಮಾಡ್ತಾನೆ, BJP ಅವಾಗ ಸರ್ಕಾರ ಮಾಡುತ್ತೆ. BJP ಆಯ್ತು. 2013ರಲ್ಲಿ ಮತ್ತೆ ಚುನಾವಣೆ ಬರುತ್ತೆ, ಮತ್ತೆ ಚುನಾವಣೆಗೆ ಸುಧಾಕರ್ ಗೆಲ್ಲಿತಾರೆ. ಗೆದ್ದಂತ ಸಂದರ್ಭದಲ್ಲಿ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ತಾರೆ. ಅಲ್ಲಿ ಹಿರಿಯೂರಾಗಿ ಯಾವ್ದು ಗೆದ್ದಿರುತ್ತ ಅಲ್ಲಿ 18ಕ್ಕೆ ಪೂರ್ಣಿಮಾ ಅವ್ರಿಗೆ ಬಂದ್ ಗೆಲ್ಲಿತಾರೆ, BJP ಗೌರ್ಮೆಂಟ್ ಬರುತ್ತೆ. 2023ಕ್ಕೆ ಮತ್ತೆ ಸುಧಾಕರ್ ಗೆಲ್ಲಿತಾರೆ, ಮತ್ತೆ ಕಾಂಗ್ರೆಸ್ ಬರುತ್ತೆ. ಅಂದ್ರೆ ಹಿರಿಯೂರಲ್ಲಿ ಯಾರು ಗೆಲ್ಲಿತಾರೋ ಆ ಪಕ್ಷದವರು ರಾಜ್ಯದಲ್ಲಿ ಅಧಿಕಾರ ಹಿಡಿತಾರೆ, ಸರ್ಕಾರ ಬರುತ್ತೆ. ಅದೃಷ್ಟದ ಊರು ಹಿರಿಯೂರು. ಜನತೆಗೆ ನೀವೇನು ಅದು ಹಿರಿಯರ ಊರು, ಅದ ಹಿರಿಯರ ಊರಾಗ್ಬಿಟ್ಟಿದೆ. ಖಂಡಿತ ಅದನ್ನ ಸರಿಯಾಗಿ ನಡೆಸ್ಕೊಂಡು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಬಹಳ ಒಳ್ಳೇದಾಗುತ್ತೆ. ಕುಮಾರಣ್ಣ, ದೇವೇಗೌಡರು, ನಮ್ಮ ಹಿರಿಯರೆಲ್ಲ ಸೇರಿ ನಾನು ಪಕ್ಷದಲ್ಲಿ ಬಹಳ ವರ್ಷ ದುಡ್ದು ಕೇಳ್ತಾ ಇದ್ದೀನಿ. ನೆನ್ನೆ ದಿನೇನು ಬಂದ್ ಪಕ್ಷಕ್ಕೆ ನಾನು ಸೇರ್ಕೊಂಡಿಲ್ಲ. ಎಂತವ್ರಿಗೆ 2 ವರ್ಷ 1 ವರ್ಷದಾಗ ಅವಾಗ ಬಂದಾಗ ಅವಾಗ್ಲೇ ಟಿಕೆಟ್ ಕೊಟ್ಟಿದ್ದೀರಾ. ನಾನು ಕೂಡ ಸಮರ್ಥವಾಗಿ ಆಮೇಲೆ ಚುನಾವಣೆ ದುಡ್ಡು ಬೇಕು, ನಾನು ಚುನಾವಣೆ ಮಾಡೋವಷ್ಟಂತೂ ನನ್ನ ಕೈಲಿ ಆಗುತ್ತೆ. ನಾನು ಯಾರಿಗೂ ಏನು ಭಿಕ್ಷೆ ಬೇಡಿಲ್ಲ, ನನ್ನ ಕೈಲಿ ಆಗೋವಷ್ಟು ನಾನು ದುಡ್ಕೊಂಡಿದ್ದೀನಿ. ಚುನಾವಣೆ ಮಾಡೋವಷ್ಟು ಖರ್ಚು ನನ್ನ ಕೈಲಿ ಮಾಡಕ್ಕೆ ಆಗುತ್ತೆ. ನಿಮ್ಮ ಸಹಕಾರ ಇರಲಿ, ಟಿಕೆಟ್ ಕೊಟ್ಟು ನೋಡ್ರಿ. ಅದೃಷ್ಟದ ಊರು ಹಂಗಾದ್ರೆ ಹಿರಿಯೂರು ಜನತೆಗೆ ಏನ್ ಮನವಿ ಮಾಡ್ತೀರಿ ಕಡೆದಾಗಿ? ಹಿರಿಯೂರು ಮಹಾಜನತೆಗೆ ನಾನು ಕೈ ಮುಗಿದು ಮನವಿ ಮಾಡೋದು, ಸುಮಾರು ಜನ ಇದುವರೆಗೂ ಕೂಡ ನನಗೆ ಫೋನ್ ಮಾಡಿ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ, ಯಾವುದೇ ಕಾರ್ಯಕ್ರಮಗಳಿಗೆ ಹೋದಂಥ ಸಂದರ್ಭದಲ್ಲಿ, ಈಗ ಚುನಾವಣೆ ಇದು ಉಪಚುನಾವಣೆ ಬರುತ್ತೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. 28 ಚುನಾವಣೆಗೆ ನೀನ್ ತಯಾರಾಗ್ಬೇಕಪ್ಪ, ನಾವೆಲ್ಲ ನಿಮ್ ಜೊತೆಗೆ ಇರ್ತೀವಿ, ಹೋದ್ ಸಾರಿ ತಪ್ಪು ಮಾಡಿಬಿಟ್ಟಿದೀವಿ, ಅದು ಇನ್ನೊಂದ್ ಸರಿ ಆಗದ್ ಬೇಡ, ನಾವೆಲ್ಲ ನಿನ್ ಜೊತೆಗಿದ್ದು ಕೈ ಜೋಡಿಸ್ತೀವಿ, ಈ ಸಾರಿ ಗೆದ್ದೇ ಗೆಲ್ಲಿತೀಯ, ಹಿರಿಯೂರು ಗೆದ್ದೇ ಗೆಲಿಯುತ್ತೆ, ನೀನ್ ಟಿಕೆಟ್ ತಗೋಬೇಕು. ಏನ್ ಮಾಡ್ತೀವಿ ಗೊತ್ತಿಲ್ಲಪ್ಪ, ನೀನ್ ಟಿಕೆಟೇ ತರಬೇಕು, ನೀನ್ ಟಿಕೆಟ್ ತಾಂಬ, ಆಮೇಲೆ ಹೇಳು ನಾವ್ ಎಷ್ಟು ಜನ ನಿನ್ ಜೊತೆಗಿರ್ತೀವಿ, ನಿಮ್ ಮನೆಗೆ ಬರ್ತೀವಿ ಅನ್ನೋ ಅಂತ ಭರವಸೆ ಮಾತುಗಳನ್ನ ಅಲ್ಲೇ ನಮ್ಮ ಎಲ್ಲ ಸಮಾಜದ ನಾಯಕರು, ಎಲ್ಲ ಸಮಾಜದವ್ರು, ಕೇವಲ ಒಕ್ಕಲಿಗರಲ್ಲ, ಗೊಲ್ಲ ಸಮಾಜನೂ ಹೇಳ್ತಾರೆ, ಏಕೆ ಸಮಾಜ, ನಮ್ಮ SC ಸಮಾಜನೂ ಹೇಳುತ್ತೆ, ಬೋವಿ ಹೇಳ್ತಾರೆ, ನಾಯಕ್ ಸಮಾಜ ಹೇಳ್ತಾರೆ. ಅಲ್ಲಿ ಹೆಚ್ಚಿನ ಸಂಖ್ಯೆನಲ್ಲಿರೋದು ಮುಸ್ಲಿಂ ಸಮಾಜನೂ 50% ನನ್ನ ಜೊತೆಗೆ ಓಟ್ ಹಾಕ್ತಾರೆ. ನೀನ್ BJPಯಿಂದ ಎಲ್ಲಿ ಹೋಗ್ಬೇಡಪ್ಪ, BJPಗಾದ್ರೆ ನಾವು ಓಟ್ ಹಾಕಲ್ಲ, JDSಗಾದ್ರೆ ನಿನಗೆ ಓಟ್ ಹಾಕ್ತೀವಿ, ಆ ಭಾವನೆ ವ್ಯಕ್ತಪಡಿಸ್ತಾರೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ JDS ನಿಂದ ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕೂಡ ಯಾವ ಕಾರಣಕ್ಕೆ ಕೊಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, JDS ಟಿಕೆಟ್ ಆಕಾಂಕ್ಷಿ ಜಯಣ್ಣವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅನಿವಾರ್ಯ ಕಾರಣಗಳಿಂದ ಹಿರಿಯೂರಿನಲ್ಲಿ ಉಪಚುನಾವಣೆ ಆಗ್ತಾ ಇದೆ. ಹಿರಿಯೂರಿನ ಇತಿಹಾಸವನ್ನು ನೋಡೋದಾದ್ರೆ, ಒಂದು ಸಲ ರಾಮಯ್ಯ ಅವರು ಸ್ಥಳೀಯ ನಾಯಕರು ಅಲ್ಲಿ ಗೆದ್ದು ಶಾಸಕರಾಗ್ತಾರೆ ಅನ್ನೋದನ್ನು ಹೊರತುಪಡಿಸಿದ್ರೆ, ಬಹುತೇಕರು ಬೇರೆ ಭಾಗದಿಂದ ಬಂದು ಅಲ್ಲಿ ಶಾಸಕರು, ಸಂಸದರು ಆಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಆದರೆ ಈಗ ಹಿರಿಯೂರಿನ ಮನಸ್ಥಿತಿ ಹೆಂಗಿದೆ ಅಂದರೆ, ನಮ್ಮ ಮನೆ, ನಮ್ಮ ನಾಯಕ, ನಮ್ಮೂರಿನ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಸಾಧ್ಯ, ಹಾಗಾಗಿ ಸ್ಥಳೀಯ ನಾಯಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂತಹ ಧ್ವನಿ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ JDS ನಿಂದ ಜಯಣ್ಣವರಿಗೆ ಟಿಕೆಟ್ ಸಿಗಬೇಕು ಅನ್ನುವಂತಹ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ನೋಡೋಣ ವರಿಷ್ಠರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.